ಉಷಾ ಹೇಳುವ ಚಂದದ ಕತೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕಥೆಯ ಹೆಸರು ನೀಳವೇಣಿಯ ಕೂದಲು. ಕೂದಲು ಅಂದ್ರೆ ಅದು ಬಂಗಾರಕ್ಕಿಂತ ಹೆಚ್ಚು. ಪ್ರತಿ ಮಾನವ ಜೀವಿಯೂ ತಲೆ ತುಂಬ ಕೂದಲನ್ನು ಬಯಸುತ್ತದೆ. ಗುಂಗುರಿರ್ಲಿ, ನೀಳ ಇರ್ಲಿ, ಅಲೆ ಅಲೆಯಾಗಿರಲಿ, ಒಟ್ಟಿನಲ್ಲಿ ಎಲ್ಲರಿಗೂ ತುಂಬು ಕೂದಲು ಬೇಕೇ ಬೇಕು. ಯಾವ ವಯಸ್ಸಿರಲಿ, ಮೈಬಣ್ಣವಿರಲಿ, ಜಾತಿ ಇರಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ಕೂದಲು ಎಂದ್ರೆ ಒಂದು ಗೌರವದ ಸಂಕೇತ, ಹೆಮ್ಮೆಯ ಗುರುತು. ಹೀಗಿರುವಾಗ ನೀಳವೇಣಿಯ ಕೂದಲಿನಿಂದ ಅವಳು ಏನು ಕಷ್ಟ ಅನುಭವಿಸಿದಳು ಎಂಬ ಕಥೆಯನ್ನು ಹೇಳುತ್ತೇನೆ ಕೇಳಿ. ಹುಟ್ಟಿದ ಮಗುವಿಗೆ ತಲೆ ತುಂಬ ಗುಂಗುರು, ಅಲೆ ಅಲೆಯಾಗಿ ಕೂದಲು ಇದ್ದಾಗ ತಂದೆ ಅವಳನ್ನು ಪ್ರೀತಿಯಿಂದ ನೀಳವೇಣಿ ಎಂದು ಕರೆದರು. ನೆಂಟರಿಷ್ಟರು ಗುಂಪು ಗುಂಪಾಗಿ ಬಂದು ನೀಳವೇಣಿಯ ಕೇಶರಾಶಿಯನ್ನು ನೋಡಿಕೊಂಡು ಹೋಗುತ್ತಿದ್ದರು. ಬೆಳೆಯುತ್ತಿರುವಾಗ ನೀಳವೇಣಿಯ ತಾಯಿಗೆ ಮಗಳಿಗೆ ತಲೆ ಬಾಚುವುದು, ಸ್ನಾನ ಮಾಡಿಸುವುದು ಎಲ್ಲ ದೊಡ್ಡ ತಲೆನೋವಾಗಿತ್ತು. ಮುಷ್ಟಿಗಳಲ್ಲಿ ಸಿಗದ ಕೂದಲನ್ನು ಕಷ್ಟಪಟ್ಟು ಹೆಣೆಯುತ್ತಿದ್ದರು. ತಿಂಗಳಿಗೊಮ್ಮೆಯಾದರೂ ತುದಿಯನ್ನು ಕತ್ತರಿಸುತ್ತಿದ್ದರು. ಇಲ್ಲದಿದ್ದರೆ ಅದು ಎಷ್ಟು ಬೆಳೆಯುತ್ತಿತ್ತೋ. ಈಗಲೇ ಸೊಂಟದಿಂದ ಕೆಳಗೆ ಇಳಿಯುವಷ್ಟು ಉದ್ದದ ಜಡೆ ಇತ್ತು. ನೀಳವೇಣಿ ಬೆಳೆಯುತ್ತಾ ಸುಂದರಿಯೂ ಆದಳು. ಅವಳ ಸೌಂದರ್ಯಕ್ಕೆ ಕೇಶರಾಶಿಯೊಂದು ಕಿರೀಟದಂತೆ ಇತ್ತು. ಕಾಲೇಜಿನ 2ನೇ ವರ್ಷ ಪದವಿಯಲ್ಲಿ ಓದುತ್ತಿದ್ದ ಕಾಲದಲ್ಲಿ ಅವಳ ತಂದೆ ರಾಮರಾಯರ ಆಪ್ತ ಗೆಳೆಯರೊಬ್ಬರು ಹೊರದೇಶದಲ್ಲಿ ನೆಲೆಸಿದವರು ಭಾರತಕ್ಕೆ ಬಂದರು. ರಾಯರನ್ನು ಭೇಟಿಯಾಗುವ ಸಂದರ್ಭದಲ್ಲಿ ನೀಳವೇಣಿಯನ್ನು ನೋಡಿದ ಅವರು ಮತ್ತು ಅವರ ಪತ್ನಿ ಅವಳನ್ನು ತಮ್ಮ ಸೊಸೆ ಮಾಡಿಕೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಮಗ ವಿನೋದನಂತೂ ಅವಳಿಗೆ ಮಾರು ಹೋಗಿಬಿಟ್ಟಿದ್ದನು. ಅದರಲ್ಲೂ ಅವಳ ನೀಳ ಕೇಶದ ಅಭಿಮಾನಿಯಾಗಿ ಬಿಟ್ಟನು. ನೀಳವೇಣಿಗೂ ವಿನೋದ ಇಷ್ಟವಾದ. ತಾಂಬೂಲ ಬದಲಿಸಿಕೊಂಡು ಮನೆಯ ಮಟ್ಟಿಗೆ ನಿಶ್ಚಿತಾರ್ಥ ಕೂಡ ಮುಗಿಸಿಕೊಂಡು ಬಿಟ್ಟರು. 6 ತಿಂಗಳ ನಂತರ ಮದುವೆ ಎಂದು ನಿಗದಿಪಡಿಸಿಕೊಂಡು ಅವರು ವಿದೇಶಕ್ಕೆ ಹೋದರು. ವಿನೋದ ವಿದೇಶದಲ್ಲೇ ಕೆಲಸ ಮಾಡುತ್ತಿದ್ದನು. ಮದುವೆಯ ನಂತರ ನೀಳವೇಣಿ ಬೇಕಾದ್ರೆ ಅಲ್ಲೇ ಕೆಲಸಕ್ಕೆ ಸೇರಬಹುದು ಅಥವಾ ಮನೆಯಲ್ಲೇ ಇರಬಹುದು ಎಂದು ಹೇಳಿದರು. ಮದುವೆಗೆ 6 ತಿಂಗಳಿದ್ದುದರಿಂದ ಕೆಲಸಗಳನ್ನು ಆರಂಭಿಸಿದರು. ರಾಯರ ಬೀಗರು ಕೂಡ ನೀವೇ ಎಲ್ಲ ಅರೇಂಜ್ಮೆಂಟ್ ಮಾಡಿ ನಮ್ಮ ಪಾಲಿನ ಖರ್ಚನ್ನು ನಾವು ಕೊಡುತ್ತೇವೆ ಎಂದು ಹೇಳಿದ್ದರಿಂದ ರಾಯರ ಜವಾಬ್ದಾರಿ ಇನ್ನೂ ಹೆಚ್ಚಿತ್ತು. ವಿನೋದ್ ದಿನಕ್ಕೆ 3 ಬಾರಿ ಫೋನ್ ಮಾಡುತ್ತಿದ್ದ. ನೀಳವೇಣಿಯು ಕಾತರದಿಂದ ಅವನೊಡನೆ ಮಾತನಾಡಲು ಕಾಯುತ್ತಿದ್ದಳು. ಇದಾಗಿ 1 ವಾರಕ್ಕೆ ನೀಳವೇಣಿಗೆ ಜ್ವರ ಬಂತು. ಮಾಮೂಲಿ ಏನೋ ಜ್ವರ ಎಂದುಕೊಂಡವರಿಗೆ 3 ದಿನಗಳಾದರೂ ಜ್ವರ ಇಳಿಯದಾಗ ಹತ್ತಿರದ ಆಸ್ಪತ್ರೆಗೆ ಸೇರಿಸಿದರು. ಜ್ವರ ಇಳಿಯಲು 2 ವಾರಗಳೇ ಬೇಕಾದವು. ಜ್ವರ ಇಳಿದ ಮೇಲಂತೂ ನೀಳವೇಣಿ ಪೂರ್ತಿ ನಿತ್ರಾಣಳಾದಳು. 4 ಹೆಜ್ಜೆ ಇಡಲು ಕಷ್ಟವಾಗಿತ್ತವಳಿಗೆ. ವಿನೋದ್ ಮತ್ತು ಅವನ ಮನೆಯವರು ಕಳಕಳಿಯಿಂದ ವಿಚಾರಿಸುತ್ತಿದ್ದರು. ಅವಳನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳುವಂತೆ ಕೇಳಿಕೊಂಡರು. ನೀಳವೇಣಿ ಮತ್ತು ಮನೆಯವರಿಗೆ ಇದರಿಂದ ತುಂಬಾ ಸಂತೋಷ, ಸಮಾಧಾನವಾಗಿತ್ತು. ಎಲ್ಲರಿಗೂ ಬೀಗರ ಕಳಕಳಿ ಆಪ್ಯಾಯಮಾನವಾಗಿತ್ತು. ಅಷ್ಟರಲ್ಲಿ ನೀಳವೇಣಿಯ ಕೂದಲು ಉದುರಲು ಶುರುವಾಯಿತು. ಬಾಚುವಾಗ ಬಾಚಣಿಕೆಯಲ್ಲಿ ಹಾಗೆ ಮುದ್ದೆ ಮುದ್ದೆಯಾಗಿ ಉದುರುತ್ತಿತ್ತು. ಬುಡ ಕಡಿದ ಬಾಳೆ ಮರದಂತೆ, ಬಿರುಗಾಳಿಗೆ ಸಿಕ್ಕು ಬೇರು ಸಮೇತ ಕಿತ್ತು ಬಂದ ಮಾವಿನ ಮರದಂತೆ, ಹುಳದ ದಾಳಿಗೆ ಸಿಲುಕಿ ಕಾಂಡ ಕೊರೆಸಿಕೊಂಡು ಟೊಳ್ಳಾಗಿ ಬುಡ ಸಮೇತ ಬೀಳುವ ಪಪಾಯಿ ಮರದಂತೆ ಒಂದೊಂದೇ ಕೂದಲು ತಲೆಯಿಂದ ಬೀಳಲಾರಂಭಿಸಿತು. ತೆಂಗಿನೆಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ, ಆಯುರ್ವೇದದ ಎಣ್ಣೆ, ಶಾಂಪೂಗಳು, ನಾರುಗಳು, ಬೇರುಗಳು ಅಂತ ಆರಂಭಿಸಿದ ಯಾವ ಪ್ರಯತ್ನಗಳೂ ಒದಗಿ ಬರಲಿಲ್ಲ. ಮನೆಯಲ್ಲಿ ಎಲ್ಲಿ ನೋಡಿದರೂ ನೀಳವೇಣಿಯ ಮಾರುದ್ದ ಕೂದಲುಗಳು ಫ್ಯಾನ್ ಗಾಳಿಗೆ ಹಾರಿ ಬಂದು ಊಟದಲ್ಲಿ, ಕಾಫಿಯಲ್ಲಿ ಬೀಳುತ್ತಿದ್ದುವು. ತಿಂಗಳಾಗುತ್ತಿದ್ದಂತೆ ನೀಳವೇಣಿಯ ತಲೆ ಹೆಚ್ಚು ಕಡಿಮೆ ಬಕ್ಕವಾಗಿತ್ತು. ಅಲ್ಲೊಂದು ಇಲ್ಲೊಂದು ಅಂತ 4-6 ಕೂದಲನ್ನು ಬಿಟ್ಟು. ಇದೇನು ಅಸಹ್ಯ ಅಂತ ನೀಳವೇಣಿಯೇ ಆ ಕೂದಲುಗಳನ್ನು ಕತ್ತರಿಸಿಕೊಂಡು ತಾಯಿಯಿಂದ ಬಯಸ್ಕೊಂಡಿದ್ದಳು. ವೈದ್ಯರುಗಳು ಜ್ವರ ಬಂದಾಗ ಒಮ್ಮೊಮ್ಮೆ ಹೀಗಾಗುವುದುಂಟು, ಜ್ವರದ ಇಫೆಕ್ಟ್ ಕಮ್ಮಿಯಾದ ಮೇಲೆ ಮತ್ತೆ ಕೂದಲು ಬೆಳೆಯುತ್ತದೆ ಎಂದು ಆಶ್ವಾಸನೆ ಕೊಟ್ಟಿದ್ದರು. ನೆರೆಮನೆಯವರು, ನೆಂಟರಿಷ್ಟರು ಕೂಡ ಅದನ್ನೇ ಹೇಳಿದರು. ಎಷ್ಟೋ ಜನಕ್ಕೆ ನೀಳವೇಣಿಯ ತಲೆಯನ್ನು ನೋಡಿ ಸಂತೋಷವಾಗಿತ್ತು. ಒಂಥರ ವಿಕೃತ ಸಂತೋಷ. ಈ ಅವಸ್ಥೆಯಲ್ಲಿ ಮದುವೆ ಮಾಡಲಾಗದು, ಇನ್ನು ಒಂದು 3-4 ತಿಂಗಳಾದ್ರೂ ಮುಂದೋಡೋಣ ಎಂದಾಗ ಬೀಗರು ಒಪ್ಪಿದ್ದರು. ನೀಳವೇಣಿಯಂತೂ ಜ್ವರದಿಂದ ಬಸವಳಿದು
ಮುಖವೆಲ್ಲ ಇಳಿದು ಹೋಗಿ ಬಣ್ಣ ಕಳೆದುಕೊಂಡು ರಸಹೀರಿನ ಕಬ್ಬಿನ ಜಲ್ಲೆಯಂತಾಗಿದ್ದಳು. ಅದರ ಮೇಲೆ ಕೂದಲಿಲ್ಲದ ತಲೆ. ಅವಳನ್ನು ನೋಡಿದರೆ ಸಿನಿಮಾಗಳಲ್ಲಿ ಬರುವ ಪ್ರೇತದಂತೆ ಇದ್ದಳು. ಅವಳನ್ನು ನೋಡ್ಬೇಕೆಂದು ಕೊನೆಗೂ ರಜೆ ಹಾಕಿ ಬಂದಿದ್ದ ವಿನೋದ್ ಅವಳನ್ನು ನೋಡಿ ಬೆಚ್ಚಿ ಬೆದರಿದ್ದ. ಬೇಗ ಹುಷಾರಾಗು ಎಂದು ಹೇಳಿ ಹಿಂತಿರುಗಿದ್ದ ವಿನೋದ್ನಿಂದ ಫೋನ್ ಕರೆಗಳು ನಿಂತು ಹೋದವು. ಇವರೇ ಫೋನ್ ಮಾಡಿದರೂ ಹಾರಿಕೆಯ ಉತ್ತರ ಸಿಗುತ್ತಿತ್ತು. ಬಾಯಿ ಬಿಟ್ಟು ಹೇಳದಿದ್ದರೂ ಎಲ್ಲ ಗೊತ್ತಾಗುವಂತಿತ್ತು. ನೀಲವೇಣಿ ಯಾರಿಗೂ ಮುಖ ತೋರಿಸಲಾಗದೆ ಒಳಗೆ ಸೇರಿಕೊಂಡಿದ್ದಳು. ಕಾಲೇಜಿಗೂ ಹೋಗುತ್ತಿರ್ಲಿಲ್ಲ. ಅಪ್ಪಿ ತಪ್ಪಿ ಯಾರಾದ್ರೂ ಅವಳನ್ನು ಕಂಡ್ರೆ ಒಂದೋ ಮರುಕ ಪಡುತ್ತಿದ್ದರು, ಇಲ್ಲವಾದರೆ ಕುಹಕವಾಡುತ್ತಿದ್ದರು. ನೀಲವೇಣಿಗೆ ಎರಡನ್ನೂ ಸಹಿಸಲಾಗುತ್ತಿರಲಿಲ್ಲ. ಕಾಲ ಕಳೆಯುತ್ತಿತ್ತು. ರಾಯರೇ ಅವಳನ್ನು ಸಮಾಧಾನಿಸಿ ಕಾಲೇಜಿನಲ್ಲಿ ಮಾತನಾಡಿ ಹಾಲ್ ಟಿಕೆಟ್ ತರಿಸಿ ಅವಳು 2ನೇ ವರ್ಷದ ಪರೀಕ್ಷೆ ಬರೆಯುವಂತೆ ಮಾಡಿದರು. 3ನೆಯ ವರ್ಷವನ್ನು ಮನೆಯಲ್ಲಿಯೇ ಕುಳಿತು ಬರೆಸುವ ಏರ್ಪಾಟು ಮಾಡಿದರು. ಏನೇ ಆದ್ರೂ ನೀಲವೇಣಿಯ ಕೊರಗು ಕರಗಲಿಲ್ಲ. ಡಿಗ್ರಿ ಮುಗಿಯುವಷ್ಟರಲ್ಲಿ ಅವಳ ದೇಹ ಮತ್ತೆ ತುಂಬಿಕೊಂಡು ರಸಭರಿತವಾದರೂ ತಲೆಯಲ್ಲಿ ಕೂದಲು ಮಾತ್ರ ಬೆಳೆಯಲಿಲ್ಲ. 6 ತಿಂಗಳ ಹಿಂದೆ ರಾಯರ ಗೆಳೆಯ ಫೋನ್ ಮಾಡಿ ತನ್ನ ಮಗ ನೀಲವೇಣಿಯನ್ನು ಮದುವೆಯಾಗಲು ಒಪ್ಪುತ್ತಿಲ್ಲ, ತಾವು ಅವನಿಗೆ ಬೇರೆ ಹೆಣ್ಣು ನೋಡಿದ್ದೇವೆ, ಹಾಗಾಗಿ ನೀಲವೇಣಿಗೆ ಬೇರೆ ಗಂಡು ನೋಡಿ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟರು. ಸ್ವಭಾವತಃ ಧೈರ್ಯಶಾಲಿಯಾದ ನೀಲವೇಣಿ ಕ್ರಮೇಣ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬದುಕಲು ಕಲಿತಳು. ಅಪ್ಪನ ಸಲಹೆಯಂತೆ ಬ್ಯಾಂಕ್ ಎಕ್ಸಾಮ್ ಬರೆದು ಪಾಸಾದಳು. ಒಂದು ಸಣ್ಣ ಊರಿನಲ್ಲಿ ಬ್ಯಾಂಕ್ ಕೆಲಸ ಸಿಕ್ಕಿತು. ಸ್ಥಳ ಬದಲಾವಣೆಯಾದ್ರೆ ಒಳ್ಳೆಯದು ಅಂತ ಸಂತೋಷಗೊಂಡ ತಂದೆ ತಾಯಿ ಕೂಡ ಇರುವ ಮನೆಯನ್ನು ಬಿಟ್ಟು ಅವಳೊಂದಿಗೆ ಹೊಸ ಊರಿಗೆ ಹೋಗಿ ನೆಲೆಸಿದರು. ನೀಲವೇಣಿ ಧೈರ್ಯದಿಂದ ದಿನಾ ಕೆಲಸಕ್ಕೆ ಬ್ಯಾಂಕಿಗೆ ಹೋಗಿ ಬರುತ್ತಿದ್ದಳು. ಟಕ್ಲು, ಬೋಳು, ಮೊಟ್ಟೆ, ಬಾಣ್ಲಿ ಇಂತ ಹೆಸರುಗಳನ್ನ ಅವಳ ತಲೆಗೆ ಇಡುತ್ತಿದ್ದರು ಜನ. ಅವಳು ಯಾವುದಕ್ಕೂ ಜಗ್ಗಲಿಲ್ಲ. ಕಾಲ ಓಡಿ ಹೋಯಿತು. ಬೇರೆ ಬೇರೆ ಊರುಗಳಿಗೆ ವರ್ಗಾವಣೆ ಆಯಿತು ನೀಲವೇಣಿಗೆ. ಅವಳಿಗೆ ಈಗ 35 ವರ್ಷಗಳಾದವು. 5 ವರ್ಷಗಳ ಹಿಂದೆ ಅವಳ ತಂದೆ ತೀರಿ ಹೋಗಿದ್ದರು. ತಾಯಿಯ ಜೊತೆ ಬದುಕುತ್ತಿದ್ದಳು ನೀಲವೇಣಿ. ಈ ನಡುವೆ ಅವಳಿಗೆ ಪ್ರಮೋಷನ್ಗಳು ಆಗಿ ಬ್ರಾಂಚ್ ಮ್ಯಾನೇಜರ್ ಕೆಲಸಕ್ಕೆ ಬಡ್ತಿ ಆಯಿತು. ಹೊಸ ಊರು, ಹೊಸ ಬ್ರಾಂಚ್, ಹೊಸ ಜವಾಬ್ದಾರಿ. ಸುಂದರ ಸೀರೆಯುಟ್ಟ ಮೊಟ್ಟೆ ತಲೆಯ ಹೆಂಗಸು ತಮ್ಮ ಬ್ರಾಂಚಿಗೆ ಮ್ಯಾನೇಜರ್ ಎಂದು ಗೊತ್ತಾದಾಗ ಬ್ಯಾಂಕ್ ಕೆಲಸಗಾರರು ಮುಸಿ ಮುಸಿ ನಕ್ಕಿದ್ದರು. ಒಳಗೊಳಗೆ ಮೂತಿ ತಿರುವಿದ್ದರು. ವಾರ ಕಳೆಯುವಷ್ಟರಲ್ಲಿ ನೀಲವೇಣಿಗೆ ಕೆಲಸದ ಮೇಲೆ ಇದ್ದ ಶ್ರದ್ಧೆಯನ್ನು ನೋಡಿ ಅವಳನ್ನು ಹಂಗಿಸುವುದನ್ನು ಕಡಿಮೆ ಮಾಡಿದ್ದರು. ನೀಲವೇಣಿಯ ಸಹಾಯಕ ಮ್ಯಾನೇಜರ್ ನಂದನ್ ಬಹಳ ಲವಲವಿಕೆಯ ಮನುಷ್ಯನಾಗಿದ್ದ. ಅವನನ್ನು ಮೊದಲ ಬಾರಿಗೆ ನೋಡಿದ ನೀಲವೇಣಿ ಬೆಚ್ಚಿ ಬಿದ್ದಿದ್ದಳು. ಏಕೆಂದರೆ ನಂದನ್ ಕೂಡ ನೀಲವೇಣಿಯಂತೆ ಬಕ್ಕ ತಲೆಯವನಾಗಿದ್ದ. ಅವನ ತಲೆ ಪಳಪಳ ಹೊಳೆಯುತ್ತಿತ್ತು. ಕೂದಲಿನ ಲವಲೇಶವೂ ಇರಲಿಲ್ಲ. ಇಬ್ಬರು ಜೊತೆಯಾಗಿ ಕೆಲಸ ಮಾಡುತ್ತಿರುವುದನ್ನು ಕಣ್ತುಂಬ ನೋಡಿ ವಿಲಕ್ಷಣ ಸಂತೋಷ ಪಡುತ್ತಿದ್ದರು ಬ್ಯಾಂಕ್ನ ಕೆಲಸಗಾರರು ಮತ್ತು ಗ್ರಾಹಕರು. ಬರಬರುತ್ತಾ ಇದು ಸಹಜವೆನಿಸತೊಡಗಿ ಜನರು ಆಸಕ್ತಿ ಕಳೆದುಕೊಂಡರು. ಬೇರೆಯವರಿವರಲ್ಲಿ ಆಸಕ್ತಿ ಕಳೆದುಕೊಂಡ ಸಮಯದಲ್ಲೇ ಅವರಿಬ್ಬರು ಒಬ್ಬರೊಬ್ಬರಲ್ಲಿ ಆಸಕ್ತಿ ಬೆಳೆಸಿಕೊಂಡರು. ಸಮಾನ ವಯಸ್ಕರು, ಸಮಾನ ಮನಸ್ಕರು, ಸಮಾನ ದುಃಖಿಗಳು ಜೊತೆಯಾದಾಗ ಏನೋ ಸಮಾಧಾನ ಕಂಡುಕೊಂಡರು. ಇಬ್ಬರೂ ತಮ್ಮ ಕೂದಲು ಇದ್ದಾಗ ಹೇಗಿತ್ತು, ಹೇಗೆ ಹೀಗಾಯಿತು ಎಂದು ಚರ್ಚಿಸಿಕೊಂಡರು. ನಂದನ್ನದು ಆನುವಂಶಿಕವಾಗಿ ಬಂದ ಬೊಕ್ಕತಲೆ. ಅವನು ಕಾಲೇಜಿನಲ್ಲಿ ಇದ್ದಾಗಲೇ ಕೂದಲು ತೆಳ್ಳಗಾಗತೊಡಗಿತ್ತು. ಈಗಂತೂ ಪೂರ್ತಿಯಾಗಿ ಬೋಳಾಗಿದೆ. ಅದರಿಂದಾಗಿ ಅವನಿಗೆ ಮದುವೆಯೂ ಆಗಿರಲಿಲ್ಲ. ತಮ್ಮ ತೀರಾ ಆಂತರಿಕ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡ ನಂತರ ಇಬ್ಬರೂ ಒಬ್ಬರನ್ನೊಬ್ಬರು ಇಷ್ಟಪಡತೊಡಗಿದರು. ಮೊದಲು ನೀಲವೇಣಿ ತನ್ನ ತಾಯಿಗೆ ನಂದನ್ನನ್ನು ತೋರಿಸಿ ಮದುವೆಯ ಬಗ್ಗೆ ಅವರ ಅಭಿಪ್ರಾಯ ಕೇಳಿದಳು. ಈಗಾಗಲೇ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸೋತಿದ್ದ ಅಮ್ಮ ನಿರ್ಲಿಪ್ತರಾಗಿ ಒಂದು ಮುಗುಳ್ನಕ್ಕು ತಮ್ಮ ಸಮ್ಮತಿಯನ್ನು ತಿಳಿಸಿದರು. ನೀಲವೇಣಿಯ ಬೋಳು ತಲೆಯನ್ನೇ ನೋಡುತ್ತಾ ನಂದನ್ನ ತಾಯಿ, ನಾನು ತಪ್ಪಿದ ಕಾಲದಲ್ಲಿ ನನ್ನ ಮಗ ಒಂಟಿಯಾಗಿ ಹೇಗಿರ್ತಾನೋ ಎಂಬ ಆತಂಕ ಇತ್ತು. ಕೊನೆ ಪಕ್ಷ ಅವನ ಜೀವನದಲ್ಲಿ ಅವನ ಜೊತೆಯಾಗಿರಲು ಒಬ್ಬ ಸಂಗಾತಿ ಸಿಕ್ಕ ಹಾಗಾಯಿತು ಎಂದು ತಮ್ಮ ಸಮ್ಮತಿಯನ್ನು ಸೂಚಿಸಿದರು. ಮತ್ತಿನ್ನೇನು, ಎಲ್ಲ ಬೇಗ ಬೇಗ ನಡೆಯಿತು. ಇನ್ನು 3 ತಿಂಗಳಲ್ಲಿ ಮದುವೆ. ಇಬ್ಬರೂ ಬ್ಯಾಂಕ್ನಲ್ಲಿ ಎಲ್ಲರಿಗೂ ತಿಳಿಸಿ ಸಂತೋಷವನ್ನು ಹಂಚಿಕೊಂಡರು. ಅಂದು ಇಬ್ಬರೂ ಕ್ಯಾಂಟೀನ್ನಲ್ಲಿ ಕುಳಿತು ಕಾಫಿ ಕುಡಿಯುತ್ತಿರುವಾಗ
ಯಾರೋ ಮಾತನಾಡಿಕೊಳ್ಳುತ್ತಿದ್ದರು. ಮೊಟ್ಟೆ ಮೇಡಮ್ ಬ್ಯೂಟಿ ಪಾರ್ಲರ್ ಅಡ್ರೆಸ್ ಕೇಳ್ತಾ ಇದ್ರು. ಫೇಶಿಯಲ್ ಮಾಡಿಸ್ಬೇಕಂತೆ. ಬರೀ ಮುಖಕ್ಕೆ ಫೇಶಿಯಲ್ ಮಾಡಿಸಿದ್ರೆ ಸಾಕ? ತಲೆಬುರುಡೆಗೂ ಮಾಡಿಸ್ಬೇಕಲ್ಲವೇ? ಅವರ ಮುಖದ ಕೊನೆ ಎಲ್ಲಿ, ತಲೆಯ ಆರಂಭ ಎಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಮುಖಕ್ಕಿಂತ ಬುರುಡೆಯೇ ಹೆಚ್ಚು ಕಳೆಕಳೆಯಾಗಿದೆ. ಹಿಂದೆಯೇ ಗಹಗಹಿಸುವ ನಗು. ಇಬ್ಬರೂ ಮುಖ ನೋಡಿಕೊಂಡರು. ಮರುಕ್ಷಣ ಇಬ್ಬರ ಮುಖದಲ್ಲೂ ನಗು ಮೂಡಿತು. ತಾವೂ ಹಾರ್ದಿಕವಾಗಿ ನಕ್ಕು ಬಿಟ್ಟರು. ಎಂದೂ ಇಲ್ಲದಂತೆ ಅವತ್ತು ಮನಸ್ಸು ಹಗುರವಾಗಿತ್ತು. ಸಂಜೆ ಮನೆಗೆ ಬಂದ ನೀಲವೇಣಿ ನಗುತ್ತಲೇ ಕನ್ನಡಿ ಮುಂದೆ ನಿಂತು ಮುಖ ನೋಡಿಕೊಂಡಳು. ಅವಳಿಗೆ ಅನಿಸಿತು, ಮುಖಕ್ಕೆ ಹೋಲಿಸಿದರೆ ತಲೆ ತುಂಬಾ ಕಪ್ಪಾಗಿದೆ ಎಂದು. ತಲೆಗೂ ಫೇಶಿಯಲ್ನ ಅಗತ್ಯ ಇದೆ ಎಂದು ನಕ್ಕಳು. ಸಂದೇಹದಿಂದ ಬೆಳಕಿನಲ್ಲಿ ತಲೆಯನ್ನು ಗಮನಿಸಿದಳು. ತಲೆ ತುಂಬಾ ಕಪ್ಪು ಮೊಳಕೆಗಳು ಒಡೆದಿದ್ದವು. ಅವಳ ಹೃದಯ ಜೋರಾಗಿ ಹೊಡೆದುಕೊಂಡಿತ್ತು. ಮರುದಿನ ಬೆಳಿಗ್ಗೆ ಮತ್ತೆ ತಲೆಯನ್ನು ನೋಡಿಕೊಂಡರೆ ಹೌದು, ನಿನ್ನೆಗಿಂತ ಚಿಗುರುಗಳು ಸ್ವಲ್ಪ ಹೆಚ್ಚಿಗೆ ಬೆಳೆದಿದ್ದುವು. 35 ವರ್ಷ ವಯಸ್ಸಿಗೆ ಅವಳ ಜ್ವರದ ಪ್ರಭಾವ ಇಳಿದು ಅವಳ ತಲೆ ಕೂದಲು ಮತ್ತೆ ಬೆಳೆಯಲಾರಂಭಿಸಿದೆ. ಒಟ್ಟಿನಲ್ಲಿ ಮದುವೆಯ ದಿನ ನೀಲವೇಣಿಯ ತಲೆ ತುಂಬಾ 2 ಇಂಚು ದಪ್ಪ ಒತ್ತಾದ ಕಪ್ಪು ಕೂದಲುಗಳು ನೋಡುವವರ ಕಣ್ಣು ಕುಕ್ಕುವಂತೆ ಇದ್ದವು. ಹೇಗನಿಸಿತು ನಿಮಗೆ ಈ ಕತೆ ಕೇಳಿದ ನಿಮಗೆಲ್ಲ ಧನ್ಯವಾದಗಳು.